Huh? Shit. Hi, did I leave my keys? Here you go. Thanks. Is it mine? Yes. Oh my god. Shit. Hey. Hello? Hey. I'm so sorry, yeah. It was a complete misunderstanding. I thought that was my can. I'm extremely sorry. ಈ ಥರ ಸ್ಕ್ರೂ ಲೂಸ್ ಆಗಿರೋ ಹುಡುಗಿರ್ನ ಎಷ್ಟು ಜನ ನೋಡಿಲ್ಲ. ಯಪ್. ಹೇ, ನೀವು ಕನ್ನಡದವರಾ? ಓ ವಾವ್, ಗ್ರೇಟ್. ಸ್ವಿಸ್ನಲ್ಲಿ ನಿಮ್ ಸ್ವೀಟ್ ಕನ್ನಡ ಕೇಳಿ ಹಾರ್ಟ್ ಹಂಗೆ ಮೆಲ್ಟ್ ಆಗ್ತಿದೆ. ಬೈ ದ ವೇ ಐ ಆಮ್ ಕಾವೇರಿ. ನಮ್ದು ಮೈಸೂರು. ಬಟ್ ನೀವ್ ಅನ್ಕೊಂಡಂಗೆ ನಾನೇನ್ ಲೂಸ್ ಅಲ್ಲ. ಆಹಾ, ತಾಯಿ ಚಾಮುಂಡೇಶ್ವರಿ, ಏನಮ್ಮ ನಿನ್ ಲೀಲೆ. ನಾನು ಕೇಳೋಕ್ಕೂ ಮುಂಚೆನೇ ಇಷ್ಟು ಹತ್ರದಿಂದ ಲಿಂಕ್ ಕೊಟ್ಬಿಟ್ಟಲ್ಲ, ನಾನು ಇಲ್ಲಿಂದನೇ ಅಡ್ಬಿದ್ದೆ ತಾಯಿ. ಅಬ್ಬಾ. ಹಲೋ. ಸಾರಿ, ಐ ಆಮ್ ವಿಜಯ್. ಹಾಯ್. ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ನಾವು ನಿಮ್ ತುಂಬಾ ಹತ್ತಿರದವ್ರೆ ರೀ, ಮಂಡ್ಯದವರು. ಓ. ನಿಮ್ಮನ್ನ ರೋಡಲ್ಲಿ ನೋಡಿದಾಗ್ಲೇ ಅನ್ಕೊಂಡೆ ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿ ಬೆಡ್ದಿಂದ ಇಳಿದು ಸೀರೆ ಒಡವೆಲ್ಲ ಅಲ್ಲೇ ಬಿಚ್ಚಿಟ್ಟು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಅಂಬಾರಿ ಬದಲು ಕಾರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಜಾಲಿ ಟ್ರಿಪ್ ಮಾಡ್ತಾ ಇದಾರೆ ಅಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಓ ಸಾರಿ ಅಗೇನ್. ನಿಮ್ ಕೋಕ್ನ ನಾನ್ ಕುಡ್ದ್ಬಿಟ್ಟೆ. ಈಗ ನನ್ ಕೋಕ್ನ ನೀವ್ ಕುಡ್ದು ಸೇಟ್ ತೀರ್ಸ್ಕೊಳ್ಳಿ. ತಗೊಳ್ಳಿ. ಏನ್ರಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಮ್ಮ ಮದರ್ಲ್ಯಾಂಡ್ ಅವ್ರು ಸಿಕ್ಕಿದ್ದು ಮರಳುಗಾಡಲ್ಲಿ ಚಿಲ್ಡ್ ಬಿಯರ್ ಸಿಕ್ದಂಗ ಆಯ್ತು. ನೀವು ನೋಡಿದ್ರೆ ಬರೀ ಒಂದ್ ಕೋಕೋಟ್ ಎಲ್ಲ ಮುಗ್ಸಕ್ ನೋಡ್ತಿರಲ್ಲ, ಅಷ್ಟು ಸುಲಭವಾಗಿ ನಿಮ್ನ ಬಿಡೋರಲ್ರಿ. ಸೊ ಹತ್ತಿರದಲ್ಲಿ ಯಾವ್ದಾರೊಂದು ಹೋಟ್ಲ್ಗೆ ಹೋಗೋಣ, ಬಿಸಿ ಬಿಸಿ ಟೀ ಕುಡಿಯೋಣ, ನಿಮ್ ಕಷ್ಟ ಸುಖ ನನ್ ಕಷ್ಟ ಸುಖ ಮಾತಾಡಿ ನಿಮ್ ಫುಲ್ ಬಯೋಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ನಿಮ್ಮನ್ನ ಬಿಡ್ಕೊಡೋದು. ಏನ್ರಿ, ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಕರೆದ್ ಬಿಡದ? ಟೀಗೆಲ್ಲ ಬರಲ್ಲ ನಾನು. ಕಾಫಿಗಾದ್ರೆ ಬರ್ತೀನಿ. ಡನ್. P-A-N pan. Excuse me. What happened? May I help you? ನಡೆ ಬರ ನಿಮಗೆ ಯಾಕೆ ತೊಂದ್ರೆ? ಹೋಗ್ಲಿ ಬಿಡಿ. ಹೇ, ನೀವು ಕನ್ನಡದವರಾ? ನಾನು ಕನ್ನಡದವಳೆ. ಅಯ್ಯೋ, ನೀವು ಕನ್ನಡದವರ? ಅಂದ್ರೆ ನಮ್ಮವರು, ನಮ್ ಸ್ವಂತವರು. ನಿಮ್ಮ ಹತ್ರ ಅಲ್ದೆ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಪ್ಪ. ಒಂದಾನೊಂದ್ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ನಾನು 5ನೇ ಕ್ಲಾಸಲ್ಲಿ ಮೇಡಮ್ಗೆ ಪ್ರೇಮ್ ಪತ್ರ ಬರ್ದೆ ಅಂತೇಳಿ ನಮ್ಮಪ್ಪ ಓದೋದನ್ನ ಬಿಡಿಸ್ಬಿಟ್ರು. ನನಗೆ ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ, ದುಡ್ಡಿದೆ, ಹೋಟ್ಲಿದೆ, ಇಲ್ಲಿ ತಿನ್ನಕ್ಕೆ ಏನೇನೇನೇನೋ ಇದೆ. ಆದ್ರೆ ಅದನ್ನೆಲ್ಲ ಓದಿ ಹೇಳಿ ತರ್ಸ್ಕೊಂಡು ತಿನ್ನೋಷ್ಟು ಜ್ಞಾನ ಆ ಬ್ರಹ್ಮನ ನಡಲ್ ಬರ್ದಿಲ್ವೇ? ಅಷ್ಟೇನಾ? ಅದಕ್ಕೆ ಯಾಕೆ ಅಳ್ತೀರಾ ನೀವು? ಲೈಫ್ ಅಂದ್ಮೇಲೆ 108 ಪ್ರಾಬ್ಲಮ್ಸ್ ಇರುತ್ತೆ. ನೀವು ನನ್ನ ಟೇಬಲ್ಗೆ ಬಂದ್ಬಿಡಿ. ನಿಮ್ಗೆ ಏನೇನ್ ಬೇಕೋ ನಾನು ಆರ್ಡರ್ ಮಾಡ್ತೀನಿ. ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ. ಬನ್ನಿ. ಆಹಾ, ನೀವು ಕನ್ನಡದವ್ರು ಅಂದಾಗ್ಲೇ ಅನ್ಕೊಂಡೆ ನಿಮ್ ಮನ್ಸು ದೊಡ್ಡದಾಗಿರುತ್ತೆ ಅಂತ. ಆದ್ರೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌ ಸ್ವೀಟ್. ಓಕೆ, ನಾನು ನಿಮ್ಗೀಗ ಮೆನು ಕಾರ್ಡ್ ಓದೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ಏನ್ ಓದಿದ್ದು? ಇದೆ. P-A-N. ಏನಾಗತ್ತೆ ಹೇಳಿ? ಫ್ಯಾನ್. ಅಯ್ಯೋ, ಇಲ್ಲಿ ಫ್ಯಾನ್ ತಿಂತಾರಾ? ಇಲ್ಲ, ಅದು ಫ್ಯಾನ್ ಅಲ್ಲ. P-A-N. ಫ್ಯಾನ್. ಫ್ಯಾನ್. ನೆಕ್ಸ್ಟ್ ಓದಿ. C-A-K-E. ಏನಾಯ್ತು? ಕಾಕೆ. ಕಾಕೆ ಅಲ್ಲ, ಅದು ಕೇಕ್. ಕೇಕ್. ಎರಡು ಸೇರಿದ್ರೆ ಪ್ಯಾನ್ ಕೇಕ್. ಪ್ಯಾನ್ ಕೇಕ್. ತಿಂತೀರಾ ನೀವು? ಓಕೆ. ಕಟ್ರೀನಾ, 2 pancakes please. Sure. ಓಕೆ, ಮುಂದೆ ಓದಿ. V-E-G. ಏನಾಯ್ತು ಹೇಳಿ? ವೆಗ್. ಅದು ವೆಗ್ ಅಲ್ಲ, ವೆಜ್. ಓ, ಪುಲ್ಚಾರು. ಓ, ನೀವ್ ವೆಜಿಟೇರಿಯನ್ನಾ? ಇಲ್ಲಪ್ಪ, ವೆಜ್ ತಿಂದ್ರೆ ಮನೇಲಿ ಬೈತಾರೆ. ಓಕೆ, ಇದನ್ನು ಓದಿ.
ಯು ಹ್ಮ್ ಆರ್ ಹ್ಮ್ ಬರ್ ಹ್ಮ್ ಜಿ ಇ ಆರ್ ಜರ್ ಬರ್ಜರ್. ಆಲ್ಮೋಸ್ಟ್ ಕರೆಕ್ಟ್. ಆದ್ರೆ ಅದು ಬರ್ಜರ್ ಅಲ್ಲ, ಹಾ. ಬರ್ಗರ್. ಅದಕ್ಕೆ ರೀ ನನಗೆ ಇಂಗ್ಲಿಷ್ ಅಂದ್ರನೇ ಆಗಲ್ಲ. ಏನ್ ಲ್ಯಾಂಗ್ವೇಜ್ ರೀ ಇದು? ವೆಜ್ ಜಿಗೆ ಜಾ ಅಂತೀರಾ, ಬರ್ಗರ್ ಜಿಗೆ ಗಾ ಅಂತೀರಾ. ಈ ಭಾಷೆಗೊಂದು ಅರ್ಥ ಇದೆಯೇನ್ರಿ? ಯಾವಾಗ ಬೇಕಾದ್ರು ಎಲ್ ಬೇಕಾದ್ರು ಹೆಂಗ್ ಬೇಕಾದ್ರು ಚೇಂಜ್ ಆಗೋಗುತ್ತೆ. ಆದ್ರೆ ನಮ್ ಕನ್ನಡ ಹಂಗಲ್ಲ ನೋಡಿ. ನಾವು ಗಾನ ಗಾನೆ ಅಂತೀವಿ, ಜಾನ ಜಾನೆ. ಗಜಾ. ಆನೆ ನುಗ್ದಂಗ್ತಾವನ್ ಕಳ್ಳ. ಇನ್ನೊಂದು ವಿಷಯ ಗೊತ್ತಾ? ಏನು? ನಮ್ ಕನ್ನಡದವ್ರಿಗೆ ನಿಯತ್ ಜಾಸ್ತಿ ರೀ. ಹ್ಮ್. ನಾವೆಲ್ಲೇ ಹೋದ್ರು ಒಂದೇ ಮಾತು, ಒಂದೇ ರೀತಿ. ವೆಲ್ ಸೆಡ್. Stop, 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 stop. Sorry to bother you. ನೀವು ಕನ್ನಡದವರಾ? ವಾವ್, ಗ್ರೇಟ್. ಆಫ್ ಕೋರ್ಸ್. ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಮುಖದಲ್ಲಿ ಸ್ವಲ್ಪ ನಮ್ ತಾಯಿ ಚಾಮುಂಡೇಶ್ವರಿ ಕಳೆ ಇದೆಯಲ್ಲ? ಎಕ್ಸಾಕ್ಟ್ಲಿ. ನಮ್ಮೂರ್ ಮೈಸೂರೇ. ಓಹೋ. ಐ ಆಮ್ ಕಾವೇರಿ. Hi. ನೈಸ್ ಟು ಮೀಟ್ ಯು. ಇಲ್ಲಿ ಯಾಕೆ ನಿಂತಿದ್ದೀರಿ? ಎನಿ ಪ್ರಾಬ್ಲಮ್? ಅದು ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಸ್ವಲ್ಪ ನಿಮ್ ಕರೆಂಟ್ ನಮಗ್ ಪಾಸ್ ಮಾಡಿದ್ರೆ ನಮ್ದಕ್ಕೂ ಹೆಲ್ಪ್ ಆಗುತ್ತೆ. ವಾಟ್? ನನ್ ಕರೆಂಟ್ ನ ಪಾಸ್ ಮಾಡೋದಾ? ವಾಟ್ ಯು ಮೀನ್? ಐ ಮೀನ್ ಅಂದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ. ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ನಿಮ್ ಕಾರ್ ಬ್ಯಾಟ್ರಿಯಿಂದ ಸ್ವಲ್ಪ ಜಂಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಓ ಹಾಗಾ? ಅದಕ್ಕೇನಂತೆ? ಕನ್ನಡದೊಳಗೆ ಅಷ್ಟು ಹೆಲ್ಪ್ ಮಾಡ್ದಿದ್ರೆ ಹೇಗೆ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವೇನ್ ಹೇಳ್ರಿ, ನಿಮ್ದು ಭಾರಿ ದೊಡ್ಡ ಮನ್ಸು ಅಲ್ವೇನ್ರಿ? ಮೈನಸ್ಸು ಪ್ಲಸ್. ನೀವು ಇಷ್ಟು ಈಸಿಯಾಗಿ ಬಿಸ್ಕೆಟ್ ಹಾಕ್ಸ್ಕೊತೀರಂತ ನಾನು ಅನ್ಕೊಂಡಿಲ್ಲ ರೀ. ರೀಸೆಂಟ್ ಆಗಿ ಹೀಗೆ ನಮ್ ತಾತನು ಕಾರ್ ಜಂಪ್ ಸ್ಟಾರ್ಟ್ ಮಾಡುವಾಗ ಶಾಕ್ ಹೊಡೆದು ಸತ್ತೋದ್ರು ಗೊತ್ತಾ? ಐ ಆಮ್ ರಿಯಲಿ ವೆರಿ ಸಾರಿ ರೀ. ನಾನು ಈ ತರ ತಮಾಷೆ ಮಾಡಬಾರ್ದಾಗಿತ್ತು. ನಿಮಗೆ ತುಂಬಾ ಹರ್ಟ್ ಮಾಡಿದೆ ಅಂತ ಕಾಣಿಸುತ್ತೆ. ನೀವು ಈ ತರ ಈಸಿಯಾಗಿ ಬಿಸ್ಕೆಟ್ ಹಾಕಿಸ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಬಾರಿ ಇದ್ರ ಬಿಡ್ರಿ. ಎನಿವೇಸ್ ಥ್ಯಾಂಕ್ಸ್ ಅಲ್ಲ. ಖುಷಿಯಾಗಿದೆ ಏಕೋ ಈ ಅಯ್ಯಯ್ಯೋ. ಮಾತಲ್ಲಿ. ಬೈಲ್ ಕಂಡ ತಕ್ಷಣ ಹೋಗಿ ನಿಂತ್ಕೊಂಡ್ಬಿಡು. ನೋಡು ಬರ್ತಾ ಇದ್ದಾಳೆ. ಚೆನ್ನಾಗಿ ಆಕ್ಟ್ ಮಾಡು. ಮಾಡಿದ್ರೆ ಈ ಸಲ ಸ್ಟೇಟ್ ಅವಾರ್ಡ್ ನಿನ್ಗೆ ಕೊಡಿಸ್ತೀನಿ. ಹಾ ಬಾಬಾ ಬಾಬಾ ಹೊಡಿ 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 ಹೊಡಿ. ಈಗ ನೋಡಿ ಹೆಂಗ್ ಯಾಕೆ ಮಾಡ್ತೀನಿ ಅಂತ. ಅಯ್ಯೋ ಸರಿ ಹೊಡಿಯೋ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಐಸ್ ಬೆಳೆದ ನೋಡ್ಕೊಂಡು ಹಾಕ್ಬಂದವು. ನಮ್ಮ ಹುಡುಗಿಗೆ ಐಸ್ ಕ್ರೀಮ್ ತಿನ್ನಿಸ್ತೀಯ, ಐಸ್ ಕ್ರೀಮ್ ಅಯ್ಯೋ ಮಗನೇ ಸರಿ ಹೊಡಿಯೋ. ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಅಯ್ಯಪ್ಪ ಯಾಕೋ ಸುತ್ತಾಗ್ತಿಲ್ಲ. ಹೊಡಿಯೋ. Yeah, okay, okay. I'll be right back. Go away. It's okay, it's okay. It's enough. It's enough. ಅಯ್ಯೋ ಬಿಟ್ರೆ ಮಲ್ಡ್ರ ಮಾಡ್ಬಿಡ್ತಾಳೆ. ಅಯ್ಯೋ ಬಿಟ್ಬಿಡಮ್ಮ, ಅವನು ಕನ್ನಡದವನೇ. ಹೌದಾ? ನೀವು ಕನ್ನಡದವರಾ? ನಾನು ಕನ್ನಡದವಳೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ಏಯ್ ಓಡ್ತಾ ಇರು. ಹಿಂದೆ ತಿರುಗಿ ನೋಡಿದ್ರೆ ಕಿಟಿ ಕಿಟಿ ಮಾಡ್ಬಿಡ್ತೀನಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ನನ್ನ ಪ್ರಾಣ ಉಳಿತು. It's okay. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಬ್ಯೂಟಿಫುಲ್ ಲೊಕೇಶನ್ ಯಾ. ಕೂತು ಕೂತು ಬ್ಯಾಕಲೆಲ್ಲ ಹೊಗೆ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿಂದ ಮೂಗು ಮುಚ್ಕೊಂಡು ಕೂತಿರೋದು. ಹಾಯ್ ಡೂಡ್. ಹಾಯ್. ಹಾಯ್ ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ. ಏ ಸುಬ್ಬಯ್ಯ, ಒಂದ್ ನಿಮಿಷ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ. ಮಾವ, ಇವರೆಲ್ಲ ನನ್ನ ಫ್ರೆಂಡ್ಸ್. ಹಾಯ್ ಡೂಡ್. ಹಾಯ್ ಹಾಯ್ ಸಂಕ್ಲಿ. ಹಾಯ್ ಹಾಯ್.
ರಮಣಮ್ಮವ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಏಯ್, ಇದೇನು ಉಣ್ಣೋದು? ಯಾವ ಭಾಷೆನೋ ಇದು? ಅವ್ರ ಊರಲ್ಲಿ ಊಟಕ್ಕೆ ಹಾಗೆ ಕಣ ಅನ್ನೋದು. ಅಯ್ಯೋಲೇ ಇರೋ ಈಗ ತಾನೇ ಬಂದವ್ರೆ, ಫ್ರೆಶ್ ಆಗ್ಲಿ ಆಮೇಲೆ ಉಣ್ಕೋತಾರ ಅಲ್ವೇನ್ರಪ್ಪ? ಹೋಗ್ರೋ come on, boys. ಎಂಜಾಯ್ ಚಿಂದಿ. ಮಾವ, ಎಲ್ರು ಬಂದವ್ರ ತಾನೆ? ಎಲ್ರು ಬಂದವ್ರೆ, ಖುಷಿ 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 ಖುಷಿ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಏನು ಸ್ಟಾಕ್ ಖಾಲಿ ಆಯ್ತಾ? ಒಂದ್ ಕೆಲಸ ಮಾಡು, ಲೇಬಲ್ ಇರೋ ಖಾಲಿ ಬಾಟ್ಲಿಗೆ ಯಾವ್ದಾದ್ರು ಚೀಪ್ ಲಿಕ್ಕರ್ ಕೊಟ್ಬಿಡು. ಕುಡಿಯೋನು ಲೇಬಲ್ ನೋಡಿ ಕುಡಿತಾನೆ ಹೊರತು ಒಳಗಡೆ ಯಾವ ಲಿಕ್ಕರ್ ಇದೆ ಅಂತ ನೋಡಿ ಕುಡಿಯಲ್ವಾ? ಮಗ, ಇದ್ಯಾವ್ದೋ ಹೊಸ ಕ್ಯಾರೆಕ್ಟ್ರು, ಸಖತ್ ವೆರೈಟಿ ಆಗೈತೆ. ಒಳ್ಳೆ ಸೀದೋಗಿರೋ ಸೀಗಡಿ ತರ ಅವನೇ. ಅಪ್ಪಾರಾವ್ ಅಂತೇಳಿ. ಚಿಕ್ಕ ವಯಸ್ಸಲ್ಲಿ ನನ್ನ ಲವ್ ಸ್ಟೋರಿಗೆ ಒಬ್ಬ ವಿಲನ್ ಇದ್ದಾನೆ ಅಂತ ಹೇಳಿದ್ನಲ್ಲ ರಿಷಿ, ಅವರಪ್ಪ. ಲೋ ಮಗ, ಎಲ್ ನೋಡಿದ್ರು ಸಂಭ್ರಮ ಸಡಗರ ಕಣು. ಮನೆ ತುಂಬಾ ಗೋಪಿಕಾ ಸ್ತ್ರೀಯರು ಸ್ತ್ರೀಯರು, ಮನೆಯೆಲ್ಲ ಒಂಥರ ಬೃಂದಾವನ ಆಗ್ಬಿಟ್ಟಿದೆ ಕಣು. ನಿಮ್ಗೆಲ್ಲ ಆದ್ರೆ ಇಲ್ಲಿ ಬೃಂದಾವನ, ನನಗಿಲ್ಲಿ ಬೋರ್ವನ ಆಗೋಗಿದೆ. ಕಾವೇರಿ ಬೇರೆ ಬಂದಿಲ್ಲ ಅಂದ್ಮೇಲೆ ನಾವ್ ಇಲ್ಲಿರೋದು ವೇಸ್ಟ್. ನಡ್ರ ಬೆಂಗಳೂರಿಗೆ ಹೋಗೋಣ. ಇದಕ್ಕಿದಾಗೆ ಹೋಗೋಣ ಅಂತಂದ್ರೆ ಹೆಂಗೋ? ಕಾವೇರಿ ಇಲ್ಲ ಅಂದ್ರೆ ಏನು? ತುಂಗಾ ಗಂಗಾ ಯಮುನಾ ಸರಸ್ವತಿ. ಏಯ್ ಬಾಬಿ ಬರಲಿ, ನಿನ್ ಕಾಲಿಗೆ ಬಿಡ್ತೀನಪ್ಪ. ಇನ್ನೊಂದು 4 ದಿವಸ ಇದ್ಬಿಟ್ಟು ಹೋಗೋಣ ಕಣ. ಅಯ್ಯೋ, ಏನ್ ಹೇಳಿದ್ರು ಕೇಳಲ್ಲ ಅಷ್ಟೇ. Hello, excuse me. Hi, my name is Bond. I am from Switzerland. ನಮ್ಮ ಅಕ್ಕ ನನ್ನ ಜೇಮ್ಸ್ ಬಾಂಡ್ ಅಂತಾಳೆ, ಎಲ್ರು ನನ್ನ ಫೈರ್ ಬ್ರ್ಯಾಂಡ್ ಅಂತಾರೆ. ಎನಿವೇಸ್, ನೈಸ್ ಟು ಮೀಟ್ ಯು. ಈ ವೇಸ್ಟ್ ಬಾಡಿನೂ ಬಂದೈತೆ. ಅಂಕಲ್, ಕ್ರಿಕೆಟ್ ಆಡೋಣ ಬರ್ತೀರಾ? ಹೋಗಲೇ, ಆಫ್ ಟಿಕೆಟ್. ಓಕೆ. ಯಾಕೆಲ್ಲರೂ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಹೇಳಕ್ಕೆ ನೀನು ನೆನಪಿನ MLA ಗ್ರಾಮ ಪಂಚಾಯತ್ ಮೆಂಬರ್. ನಾವು ಅಷ್ಟೂರ್ದಿದ್ದು ಯಾಕೆ ಬಂದಿದ್ದು ಗೊತ್ತೇನೋ? ಅವ್ನ ಮಗ ನೋಡಲೇ ಹೊಟ್ಟೆ ಎಲ್ಲ ಉರಿತೈತೆ. ಎಲ್ಲೋ ನೀನು ಒಬ್ಬನೇ ಯಾಕೋ ಬಂದಿದ್ದೆ ದರಿದ್ರ? ನಿಮ್ಮ ಅಕ್ಕ ಎಲ್ಲೋ? ಬಾರವನ ನೀನು. ಚಿನ್ನದ ಚಿನ್ನ ಏನು ಅಕ್ಕ ಅಕ್ಕ ಅಂತೀರಾ? ನೀನು. ಅದು ಅಕ್ಕ ಅಲ್ಲ, ಸುಕ್ಕ. ಸುಕ್ಕ ನೀರಿಲ್ಲದೆ ಹೊಡೆದ್ರೆ ಸುಕ್ಕ ಸುಕ್ಕ. ಬಾಯಿ ಬಿಟ್ರೆ ಪಾಂಬಾಕ್ಷ. ನಡಿ ಬಾಯಿ ಮುಚ್ಚು 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 ಬಾಯಿ ನಡಿ. ಏನ್ ಅಕ್ಕ ಅಕ್ಕ ಅಂತಿದ್ದಾರೆ? ಲೈನ್ ಹೊಡಿಯೋ ಪ್ಲಾನ? ಇರ್ಲಿ ಇರ್ಲಿ, ನಾನು ಹಾಫ್ ಟಿಕೆಟಾ? ವಿಜಯ್, ಎಲ್ಲ ಹೊರಟೆ? ಇವನು ನಿನ್ನ ಮಗನ? ಒನ್ ಅಂಡ್ ದ ಓನ್ಲಿ ಹೀರೋ, ಮೈ ಗ್ರೇಟ್ ಸನ್ ವಿಜಯ್. ವಿಜಯ್, ಇವ್ರು ಯಾರು ಅಂತ ಗೊತ್ತಾಯ್ತಾ? ನೀ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದೆಯಲ್ಲ ಜೊತೆಲಿ, ಕಾವೇರಿ ಅವ್ರ ಅಪ್ಪ ಕಣೋ. ಹಲೋ ಅಂಕಲ್. ಇಷ್ಟು ಕಟ್ಟುಬಿಟ್ಟಾಗ ಅಪ್ಪ ಇದು. ಕಾವೇರಿನ ನಿನ್ನ ಕಥೆಯಲ್ಲಿ ಅನಾಥೆ ಮಾಡ್ಬಿಟ್ಟಲ್ಲ. ಚಿಕ್ಕ ವಯಸ್ಸಿಂದ ಅವರು ನನ್ನ ಕಂಡ್ರೆ ಆಗ್ತಾರಲ್ಲ, ನನ್ಗೆ ಅವ್ರ ಕಂಡ್ರೆ ಆಗ್ತಾರಲ್ಲ, ಅದಕ್ಕೆ ಅವ್ರ ಕ್ಯಾರೆಕ್ಟರ್ಗೆ ಹಂಗೆ ಹೋಗಿ ಹಾಕ್ಬಿಟ್ಟೆ. ಇವ್ರ ಎಜುಕೇಶನ್ ಕಂಪ್ಲೀಟ್ ಆಯ್ತಾ? 7th ಅಲ್ಲೇ 2-3 ಸಲ. ಅದು ಆವಾಗ ಚಿಕ್ಕ ವಯಸ್ಸಿನಲ್ಲಿ. ಈಗ ಇವನು ಸೂಪರ್ ಸ್ಟೂಡೆಂಟ್. ಏಯ್, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? 1.5 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. 1.5 ವರ್ಷದಲ್ಲಿ ಡಿಗ್ರಿ. ವಿಶ್ವ, ಇಲ್ಲಿ 1 ನಿಮಿಷ ಬಂದೆ. ನಾನು ಸೂಪರ್ ಸ್ಟೂಡೆಂಟಾ? 1.5 ವರ್ಷದಲ್ಲಿ ಡಿಗ್ರಿನಾ? ಅವನಿಗೆ ಹೆಂಗ್ ಕನ್ಫ್ಯೂಸ್ ಮಾಡ್ಬಿಟ್ಟೆ? ಹೆಂಗೆ? ನಾನು ಇಲ್ಲಿರಲ್ಲ ಸೀನಿಯರ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಜೂನಿಯರ್ ಲೇ ಅಮರ್, ಎಲ್ಲಿಗೆ ಹೋಗ್ತಾವ್ರಿ ಇವರು? ಊರಿಗೆ. ಯಾಕೆ? ನೋಡಪ್ಪ, ಇದ್ದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದಾನೆ. ಅಪ್ಪ ಕಂದ, ಸರ್ವಜ್ಞ ಏನ್ ಹೇಳೋನ್ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅಲ್ರು ಲೇ, ಎಷ್ಟೋ ವರ್ಷಗಳಾದ್ಮೇಲೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದಿದ್ದೀವಿ. ಎಂಜಾಯ್ ಮಾಡೋದ್ ಬಿಟ್ಟು ಊರ್ಗ್ ಹೋಗ್ತಾನಂತೆ. ಊರ್ಗೆ ಅಲ್ಲೇ ನಿನ್ಗೋಸ್ಕರ ಕತ್ರಿನಾ ಕೈಫು ಶೀಲಾ ಆ ಶೀಲಾಕಿ ಜವಾನ್ ಅಂತ ಡ್ಯಾನ್ಸ್ ಮಾಡ್ಕೊಂಡ ನಿಂತವಳೆ. ನೀವೆಲ್ಲ ಈಗ ತಾನೇ ಕಾಲೇಜ್ ಮುಗಿಸಿರೋ ಉರ್ಪಲ್ಲಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡಿ. ನಮ್ಗಿಲ್ಲೇನಿದೆ ಕೆಲಸ, ಮಣ್ಣು. ನಾವು ಹೋಗ್ತೀವಿ. ವಿಜಯ್, ಅಂಕಲ್ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಬಂದ್ರ ಒಳಗೆ ಹೇಳ್ರ ನೀವೆಲ್ಲ. ಇಲ್ಲಪ್ಪ, ನನ್ನ ಫ್ರೆಂಡ್ ಮದ್ವೆ ಇದೆ. ಲೇ, ನಿನ್ ಫ್ರೆಂಡ್ ಮದ್ವೆಗೆ ಹೋಗಿಲ್ಲ ಅಂದ್ರು ಅವ್ನ್ ಮಕ್ಳಾದ್ಮೇಲೆ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾವು 5 ವರ್ಷಕ್ಕೋ 10 ವರ್ಷಕ್ಕ ಒಂದ್ಸಲಿ ಸೇರ್ತೀವಿ. ಆ ಎಂಜಾಯ್ಮೆಂಟ್ ಇಲ್ಲ ಅಂದ್ರೆ ಹೆಂಗಲ್ಲ? ಏನಿದು, 2 ರೇಸ್ ಕುದುರೆಗಳು ಅಂಟ್ಕೊಂಡು ಕೀಲ್ ಕುದುರೆ ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಆಯ್ತಪ್ಪ, ಹೋಗು. ಹೋಗ. ಅಯ್ಯೋ, ಅಪ್ಪಿಕೋ ಚಳವಳಿ. ಅದೇನ್ ಕೋಡ್ಬಾರ್ದು ಹೇಳ್ದನಪ್ಪ? ಅವನ್ ನನ್ನ ಬುಗುರಿ ತರ ಸುತ್ತಿಸ್ರೆ ಅವನು ಫಿಕ್ಸ್ ಆಗಿದ್ದಾನೆ ಅಂತ ಅರ್ಥ. ಫಿಕ್ಸ್.
ಇಲ್ಲೂ ಗೇಟ್ ಹಾಕ್ತೀವಿ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಕಣ. ಮಗ ನೀನ್ ಹೇಳಿದ ಕತೆ ಅಂತ ಗೊತ್ತಾದ್ರೆ ಆ ನಿಶಾ ಫಾದರ್ ನಮ್ ಕತೆ ಮುಗ್ಸೋದ್ ಗ್ಯಾರಂಟಿ. ಅಯ್ಯಲೇ ಅಮಿಕಾ ಡೀರಪ್ಪ, ಅಜ್ಜಿಗೆ ಸೀರಿಯಲ್ ಚಿಂತೆ ಆದ್ರೆ ಮೊಮ್ಮಗಳ ಸೀರಿಯಲ್ ಚಿಂತೆ ಅಂತ. ಮಗ ಒಂದು ಐಡಿಯಾ ಕಣೋ. ಈಗ ಬೆಂಗಳೂರಿಗೆ ಹೋಗೋ ಬದಲು ಇದೇ ಜಿಪ್ ನಲ್ಲಿ ಡೈರೆಕ್ಟ್ ಆಗಿ ಸ್ವಿಟ್ಜರ್ಲೆಂಡ್ ಹೋಗಿ ಕಾವೇರಿನ ಮೀಟ್ ಮಾಡ್ಬಿಟ್ರೆ. ವಾಟ್ ಏನ್ ಐಡಿಯಾ ಸರ್ಜಿ. ಇಲ್ಲಿ ಸ್ವಲ್ಪ ಬಗ್ಗು ಬೆಂತಟ್ರು ಅನ್ಕೊಂಡ ಸ್ವಿಟ್ಜರ್ಲ್ಯಾಂಡ್ ಜೀಪಲ್ಲಿ ಹೋಗೋದಕ್ಕೆ ರೋಡ್ ನಿಮ್ ತಾಟ ಮಾಡ್ಸೋಣ. ಅಲ್ಲೋಡವನ ಎಲ್ಲರೂ ನೆಟ್ಟಿಗೆ ಏನಲ್ಲಿ ಬರ್ತಾ ಇದ್ರೆ ಯಾವನ ಡಬ್ಬ ನನ್ನ ಮಗ ನಂದಲ್ಲಿ ಇಡ್ಲಿ ಅಂತ ರಾಂಗ್ ಸೈಡಲ್ಲಿ ಬರ್ತಾನೆ. ಮಗ ಬಿಡ್ಬೇಡ, ನುಗ್ಗು ನುಗ್ಗು ನೋಡು ಮಾಡ್ತೀನಿ. ಏನು ಯಾವನ ನಿನ್ಗೆ ಈ ತರ ಗಾಡಿ ನುಗ್ಗಿಸ್ಕೊಂಡ್ರೆ ಕೇಳ್ಕೊಟ್ಟು ಯಾವನ ನಿಂಗೆ ಲೈಸೆನ್ಸ್ ಕೊಟ್ಟು ಅಂತ ತೆಗಿ ಲೋಫರ್. ನಮ್ ಟೆನ್ಷನ್ ನಮ್ಗೆ ಇವನೊಬ್ಬ ಬಂದ. ಎಕ್ಸ್ಕ್ಯೂಸ್ ಮೀ. ನಾನೇ ಅವನಿಗೆ ಫಾಸ್ಟ್ ಆಗಿ ಬರಕ್ ಹೇಳಿದ್ದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನಮ್ಮ ಸಾರಿ, ನೋಡಕ್ ಓದಿರೋಳ್ ತರ ಕಾಣ್ತೀಯಾ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸರ್ ಇರ್ಲಿ ಬಿಡಿ ಸರ್, ನಾನ್ ಮಾತಾಡ್ತಾ ಇದ್ದೀನಲ್ಲ, ಇರ್ಲಿ ಬಿಡಿ ಸರ್. ಮಾನ್ಯ ಮತದಾರ ಬಂಧುಗಳೇ, ದಯವಿಟ್ಟು ಸುಮ್ಮನಿರಿ ಸುಮ್ಮನಿರಿ ಅಂತ ಹೇಳ್ತಿದ್ದಲ್ಲ. ಸಮಾಧಾನ. ಈ ದೊಡ್ಡ ಮನುಷ್ಯಲ್ಲ ಹಿಂಗೆ ಸರಿಯಾಗಿ ಬುದ್ಧಿ ಕಲ್ಸ್ತಮ್ಮ. ಅಮ್ಮ ಮಾತಾಯಿ ಸ್ವಲ್ಪ ಸುಮ್ನೆ ಇರಮ್ಮ, ನಾ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಸಾರಿ, ಅದು ನಾನು. ಹಲೋ, ಎಲ್ಲ ಸ್ವಲ್ಪ ಸುಮ್ಮನಿರಿ. ಅಕ್ಕ ಬಾ ಗಾಡಿ ಎತ್ತು. ಈ ವೇಸ್ಟ್ ಬಾಡಿ ನಿಲ್ಲೇ ಇದ್ದಾನೆ. ಒಂದಕ್ಕೋ ಬರ್ಲ ಏನಪ್ಪ ನೀನೇನ್ ಟ್ರಾಫಿಕ್ ಪೊಲೀಸಾ? ಯಾವನ್ ಮುಂದೋದ್ರೇನು ಹಿಂದೋದ್ರೇನು? 15 ವರ್ಷದ ನಂತರ ನನ್ನ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇರೋದು. ಅವಳ ನೋಡೋ ಹೊತ್ತಲ್ಲಿ ಹೋಗ್ಬಿಟ್ಟು ಬತ್ತಿ ಇಟ್ಬಿಟ್ಟಲ್ಲೋ. ಗೆಳೆಯ, ಅದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡು. ಈ ಕಿರಿಕ್ ಆಗಿದ್ದಕ್ಕೆ ತಾನೇ ನಿನ್ ಬುಲ್ಬುಲ್ ವಾಪಸ್ ಬಂದಿರೋ ವಿಚಾರ ಗೊತ್ತಾಗಿದ್ದು. ಬೆಂಗಳೂರಿಗೆ ಹೋಗಿದ್ರೆ ಗೊತ್ತಾಗ್ತಿತ್ತ? ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅಬ್ಬಾ ಬಚಾವ್, ಅವನೇ ರೇಂಜ್ ಗೆಲ್ತಾ ಇಲ್ಲ. ಲೈ, ಏನಾರು ಒಂದು ಐಡಿಯಾ ಮಾಡೋ. ಹಾಯ್ ವಿಜಯ್, ಹೌ ಆರ್ ಯು ಮೈ ಸನ್? ಅಪ್ಪ, ಮದುವೆ ನಿಂತೋಯ್ತಪ್ಪ. ಯಾಕೋ ಏನಾಯ್ತು? ಅವ್ರ ಅಮ್ಮ ಸತ್ತೋಗ್ಬಿಟ್ರಪ್ಪ. ಹೇಗೋ? ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೋಗ್ಬಿಟ್ರಪ್ಪ. ಹೋಗ್ಲಿ ಬಿಡು, ಅದಕ್ಕೆ ನೀನ್ಯಾಕೆ ಎಷ್ಟೊಂದು ಅಳ್ತಿದ್ಯಾ? ಫೀಲ್ ಅಪ್ಪ, ಫೀಲ್. ನೀನು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ಯಲ್ಲ, ಅದಕ್ಕೆ. ಸರಿ ನೀನು ಹುಷಾರಾಗಿ ಮನೆಗೆ ಹೋಗು. ಮನೆಗ ಸರಿದಪ್ಪ. ನೀನ್ ಮಾತ್ರ ನಿನ್ ಫ್ರೆಂಡ್ ಜೊತೆ ಜಾಲಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡು. ಸಂತ ಎಲ್ಲ ನನಗಿರ್ಲಿ. ನಾನೊಬ್ನೇ ಮನೆಗೋಗಿ ಅಳ್ತಾ ಕೂತಿರ್ತೀನಿ. ಅಪ್ಪ, ಐ ಮಿಸ್ ಯು ಪಾ. ಫಿನಿಶಿಂಗ್ ಪಂಚ್. ಏನೋ ಈಗ ನೀನು ಇಲ್ಲಿಗೆ ಬಂದ್ಬಿಡ್ತೀನಾ? ನೀನ್ ಬೇರೆ ಹೋಗ್ಬೇಡ ಅಂತ ಎಷ್ಟೊಂದು ಒತ್ತಾಯ ಮಾಡಿದೆ. ನಾನೇ ಹೋಗ್ತೀನಿ ಅಂತ ಅಷ್ಟು ಗಲಾಟೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಈಗ ನಾನು ವಾಪಸ್ ಬಂದ್ರೆ ನನ್ ಮಾನ ಬರೆಯೋದಿ 3 ಕಾಸ್ಗಿರಲ್ಲಪ್ಪ. ನೋಡ, ನಾನೇ ಹೇಳ್ತಿದ್ರಿ, ನೀ ಇಲ್ಲಿಗೆ ಬಾ. ಸರಿನಪ್ಪ, ನೀನ್ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಅಂತಂದ್ರೆ ಬರ್ತೀನಿ. ಹಲೋ ಮಿಸ್ಟರ್, ನಮ್ಮ ಹತ್ರ ಇರೋ ಜೀಪು ಹೆಲಿಕಾಪ್ಟರ್ ಅಲ್ಲ. ಲೆಕ್ಕದ ಪ್ರಕಾರವಾಗಿ ನಾವೀಗ ಬೆಂಗಳೂರಲ್ಲಿ ಇದೀವಿ. ನಾಳೆ ಬೆಳಗ್ಗೆನೆ ಹೋಗ್ಬೇಕು. ಸ್ಟಾಪ್. ಸುಬ್ಬಯ್ಯ ಮಾವ, ಸುಬ್ಬಯ್ಯ ಮಾವ,
ಏನು ಪಾಪಚ್ಚಿ ಕಳ್ಳಿ ಬಾಯಲ್ಲಿ ಬೆಟ್ಟಿಟ್ಟು ಕರೆಯಕ್ ಬರಲ್ಲ. ಏಯ್ ಬಸವಣ್ಣವ್ರು ಏನ್ ಹೇಳೋರು ಗೊತ್ತೇನೋ? ಗೊತ್ತಿಲ್ಲ ಮಾವ. ಅಯ್ಯೋ ನಿನ್ನ, ನನಗೂ ಗೊತ್ತಿಲ್ಲ. ಅಲ್ಲಪ್ಪ ಏನೋ ದೊಡ್ಡದಾಗಿ ನಾವು ಹೋಗ್ತೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬಿಟ್ರಲ್ಲ, ಇವಾಗ ಯಾವ ಮುಖ ಇಟ್ಕೊಂಡ್ ಬಂದ್ರು? ಮಾವ ಅದೊಂದ್ ದೊಡ್ಡ ಕತೆ ಮಾವ. ಏನ್ರಪ್ಪ ಉಂಡ್ರಾ? ಬಂದ ತಕ್ಷಣ ಉಣ್ಬೇಕು ಅಯ್ಯೋ ಇವ್ನಿಗೆ. ಮಾವ ಸರಿಯಾದ ಟೈಮಿಗೆ ಬಂದ್ರಿ. ಹೊಟ್ಟೆಲಿ ಹೆಗಣ ಮರಿ ಹಾಕ್ಬಿಟ್ಟು ತೈತಕ ಎಲ್ಲೋದ್ಲು ಕಾವೇರಿ? ಕಾಣಿಸ್ತಾನೆ ಇಲ್ವಲ್ಲ. ನಾನಿವತ್ತು 2 ಕಾಕ್ ಕುಡ್ದೆ. ಗುಡ್ ಮಾರ್ನಿಂಗ್ ಜೇಮ್ಸ್ ಬಾಂಡ್ ಸರ್. ನಿಮ್ ಟೀ ಶರ್ಟ್ ಮಾತ್ರ ಸೂಪರ್. ಥೂ, ನನ್ನ ಹತ್ರ ಇರೋದ್ರಲ್ಲಿ ಇದೇ ಡಬ್ಬಾ ಟೀ ಶರ್ಟು. ನಿಮ್ಗೆಲ್ಲ ಟೇಸ್ಟೇ ಇಲ್ವಾ? ಬೇಕಾಗಿತ್ತ ಸರ್, ನಾವು ನಿಮ್ ಜೊತೆ ಕ್ರಿಕೆಟ್ ಆಡಕ್ ಬರ್ಬೋದೇ? ನಾನು ಹಾಫ್ ಟಿಕೆಟ್. ನಿಮ್ಮಂತ ಬ್ಲ್ಯಾಕ್ ಟಿಕೆಟ್ ಜೊತೆಲಿ ನನ್ಗೆ ಆಟ ಆಡಕ್ ಇಷ್ಟ ಇಲ್ಲ. ವಾಟರ್ ಬಾಟ್ಲ್ ಅಷ್ಟು ಉದ್ದ ಇದೆಯಾ? ಫುಲ್ ಬಾಟಲ್ ರೇಂಜ್ ಮಾತಾಡ್ತೀಯಾ? ದೊಡ್ಡವ್ರ ಚಿಕ್ಕವ್ರ ಗೌರವ ಇಲ್ಲ ನಿನ್ಗೆ? ಅವ್ನು ಯಾರು ಗೊತ್ತಾನ? ಮುಂದೆ ನಿಮ್ ಭಾವ ಅವನು ಗೊತ್ತಾನ? ಏನಂದ ಇವನು? ಭಾವನಾ? ಬಾವಲ ಮಾವ ನಾಳೆ ನನಗೆ ಮದ್ವೆ ಆಗಿ ನನ್ಗೊಂದು ಹೆಣ್ಮಗು ಆದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ನಿಮ್ಮನ್ನ ನನ್ನ ಮನೆ ಹೇಳಿನಾಗ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಓ ಹಾಗಾ? ವಿ ವಿಲ್ ಸಿ. ಅಯ್ಯೋ ಬಾಂಡ್ ಸರ್, ನೀವ್ ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗಿ ಆಟಾಡಿ. ಹೋಗಿ ವಿಜಯ್ ಹ್ಮ್ ವಿಜಯ್ ಕಾವೇರನ್ ಕಣ್ಣಿರ್ಬಿಟ್ಟೆ ಕಣೋ. ಇಲ್ಲಿ ಕಂಠೇಶ್ವರಿ ಬಾಗ್ಲ ಹಾಕೊಂಡು ಒಬ್ಳೆ ಕ್ರಿಕೆಟ್ ನೋಡ್ತಾವಳೆ. ಕ್ರಿಕೆಟ್ ಮುಗಿಯೋ ತನಕ ಆಚೆಗೆ ಬರದೇ ಇಲ್ಲ. ರೂಮಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡೋದಕ್ಕೆ ಇವಳು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಹೌದಲ್ವಾ? ಅವಾಗಿಂದ ಬೆಕ್ಕು ಮರಿ ಆಗ್ದಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೀನಿ. ಇನ್ನೂ ದರ್ಶನ ಬಗ್ಗೆ ಸಿಕ್ಕಿಲ್ವ? ಸಮಾಧಾನ ಮಾಡ್ಕೊ. ವೈಫ್ ಹಿಯರ್ ವೆನ್ ಐ ಆಮ್ ಹಿಯರ್. ಅದಕ್ಕೇನೋ ಒಂದು ಐಡಿಯಾ ಮಾಡೋಣ. ಒಂದು ಐಡಿಯಾ. ನೀನು ಹಿಂಗಿಂದ ಹೋಗಿ ಕೇಬಲ್ ವೈರ್ ಕಟ್ ಮಾಡ್ಬಿಟ್ರೆ ಅವಳು ಹಂಗಿಂದ ಆಚೆ ಬಂದ್ಬಿಡ್ತಾಳೆ. ಹೆಂಗೈತೆ ಐಡಿಯಾ? ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಯಾವಾಗಲೂ ನಗ್ತಾನೆ ಇರ್ತೀವಿ. ಅದೇಂಗೋ ಲೂಸ್ಗಳು ಇರ್ಬೇಕು. ಅದು ಹಂಗಲ್ಲಪ್ಪ. ನನ್ನ ಹೆಂಡತಿಗೆ ಗೊತ್ತಾಗದಂಗೆ ಸೈಡಲ್ಲೆಲ್ಲ ಪೋಟ್ಕೊತಾ ಇರ್ತೀನ. ಅವಳು ಕೈ ಸಿಕ್ಕಿದ ತಪ್ಪಲೆ ಲೋಟ ಚಂಬನೆಲ್ಲ ತೆಗೆದು ನನ್ನ ಮೇಲೆ ಎಸಿತಾಳ. ಅದು ನನಗೆ ತಾಗಿದ್ರೆ ಅವಳು ನಗ್ತಾಳೆ, ತಾಗದೆ ಇದ್ರೆ ನಾನು ನಗ್ತೀನಿ. ಒಟ್ಟಿನಲ್ಲಿ ಹೆಂಗೋ ಇಬ್ರು ಸೇರ್ಕೊಂಡು ನಗ್ತಾನೆ ಇರ್ತೀವಪ್ಪ. ಇವರೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ದೇ ನಾಯ್ಪಾಡು. ವಿಜಯ್ ಉಂಡ್ಯಾ? ಉಂಡೆ ಮಾವ, ಉಂಡೆ ಹಂಗಾರೆ ಮುಂದುವರ್ಸು. ಅಯ್ಯೋ ನೀನು God. Hi. You know, this is the most beautiful place in the world. It's amazing. Mountains, valleys, lakes, and wherever you see, it's greenery. ಡಿಸಿಷನ್ ಇಂಪಾರ್ಟೆಂಟ್ ಏನಿದ್ರು ನಾವೇ ತಗೊಳ್ಳೋದು. ಸ್ಮಾಲ್ ಡಿಸಿಷನ್ ಎಲ್ಲ ಅವಳೇ ತಗೊಳ್ಳೋದು. ನೀನು ಗಂಡಸರು ಮಾನ ಮರ್ಯಾದೆನ ಚೆನ್ನಾಗಿ ಕಾಪಾಡ್ತಾ ಇದೀಯಾ. ಅಂಕಲ್, ಏನಿದು? ಎಲ್ಲ ಕುಡಿತಿದ್ದೀರಾ? ವಿಧಿಯಮ್ಮ ವಿಧಿ. ಎಲ್ರೂ ರಿಚ್ ಆಗಿದ್ದಾರೆ. ಸಚಿನ್ ಇದೇಗೆ? ನಿಮ್ ರೂಮ್ನಲ್ಲಿ ಟಿವಿ ಬರ್ತಿದೆ, ನನ್ ರೂಮ್ನಲ್ಲಿ ಟಿವಿನೇ ಬರ್ತಿಲ್ಲ. ಅದು ಕೂಡ ವಿಧಿಯಮ್ಮ ವಿಧಿ. ಅದು ವಿಧಿಯಲ್ಲ ಕಡ ವಿಜಿ. ವಿಜಯ್ ಬಾರ ಇಲ್ಲಿ.
ನಿಮ್ಮ ಅಮ್ಮ ನೋಡ್ತಾ ಇದ್ದೆ ಸೀರಿಯಲ್ ನಿನಗೆ ಇಷ್ಟ ಇಲ್ಲ ಅಂತ ಕೇಬಲ್ನ ಕಟ್ ಮಾಡ್ತಾ ಇದ್ದೆ. ಏನೋ ಸೇಮ್ ಟು ಸೇಮ್ ಅಪ್ಪ ಯಾರು ನೋಡ್ಬೇಕು ಅಂತ ಕೇಬಲ್ Excuse me? ಕಟ್. ಐ ವಾಂಟ್ ಟು ಟಾಕ್ ಟು ಯು. ಒಂದು ನಿಮಿಷ ಬನ್ನಿ ಆಚೆ. ಅಪ್ಪ ಹೋಗ ಹೋಗ ಹೋಗ. ಎಲ್ಲ ತಗೊಳಾಕ್ಬಿಡ್ತಾರೆ. ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಕೋತಿ ತರ ಆಡ್ತಿದ್ದೀರಲ್ರಿ. ಯಾಕ್ರಿ ಕೇಬಲ್ ಕಟ್ ಮಾಡಿದ್ರಿ? ಹಾ, ಹಲೋ ಹಲೋ ಹಲೋ, ಕೋತಿ ಗೀತಿ ಅಂದ್ರಲ್ಲ ಸರಿ ಇರಲ್ಲ. ಯಾರೀ ಕೇಬಲ್ ಕಟ್ ಮಾಡಿದ್ದು? ಮತ್ ನೀವ್ ಅಲ್ಲಿ ಇದ್ರಿ ತಾನೆ? ಅಯ್ಯ ಅಲ್ಲೊಂದ್ ಕಾಗೇನಿತ್ತು, ಅದೇ ಕಟ್ ಮಾಡಿರ್ಬೋದಲ್ಲ. ಏನೇನೋ ಮಾತಾಡ್ತಿದ್ದೀನಲ್ಲ. ಕೇಬಲ್ ಕಟ್ ಮಾಡಕ್ಕೆ ಕಾಗೆಗೆ ನಿಮ್ಮಷ್ಟು ಚೀಪ್ ಬುದ್ಧಿ ಇರಲ್ಲ. ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಅದೇ ಕೇಬಲ್ ತಗೊಂಡು ಕುತ್ಕೆಗ್ ಸುತ್ತಿ ಕೊಲೆ ಮಾಡ್ಬಿಡ್ತೀನಿ. ಹುಷಾರ್. ಅಪ್ಪ ಅದ್ ಏನ್ ಫಿಟ್ಟಿಂಗ್ ಇಟ್ಟಪ್ಪ? ನೋಡು 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 ನೋಡು, ಬಡ್ಡಿ ಮಗ ಅಷ್ಟಂಶ ಉದ್ದ ಇಲ್ಲ, ಏನ್ ಎಗರಾಡ್ತಾವನೆ. ಅದೇ ಸ್ಟಂಪ್ ತಗೊಂಡು ಹಿಂದೆ ಎಟ್ಬಿಡ್ಲ. ಹಲೋ, ತಾವು ಅಷ್ಟೇ ಉದ್ದ ಇರೋದು. ಲೇ ಅಕ್ಕ ಸಕ್ಕತ್ತಾಗೋಳೆ, ಅದಕ್ಕೆ ತಮ್ಮನಿಗೆ ಪೊಗರು. ಹಲೋ ಹಲೋ, ಈ ಚಿಲ್ಟು ಮ್ಯಾಟ್ರ್ ಹಂಗಿರ್ಲಿ, ಮೊದಲು ನಿಮ್ಮ ಲವ್ ಮ್ಯಾಟ್ರ್ ಎಲ್ಲಿಗೆ ಬಂತು ಅನ್ನೋದನ್ನ ಹೇಳಿ. ಡೋಂಟ್ ವರಿ ಮಾಡ್ಕೋಬೇಡ ಮಗ, 8 ದಿನ ಇದೆ. ಇನ್ 5 ದಿನದಲ್ಲಿ ಪಡಾಯಿಸ್ಬಿಡ್ತೀನಿ. ಏ ಆಗಲ್ಲ ಕಣ, ನೀ ಬರ್ಲೇಬೇಕು. ಬರ್ತಾ ಇದೀಯಾ ಅಷ್ಟೇ. ಯಾರ ಹತ್ರ ಮಾತಾಡ್ತಿದ್ಯಾ? ಏ ನನ್ ಮಗ ರಿಷಿ ಕಣಪ್ಪ, ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾನಲ್ಲ, ಯಾವ್ದೋ ಪ್ರಾಜೆಕ್ಟ್ ವರ್ಕ್ ಮೇಲೆ ಡೆಲ್ಲಿಗೆ ಬಂದಿದ್ದಾನೆ. ಇಲ್ಲಿಗೆ ಬಾರೋ ಅಂತಂದ್ರೆ ಆಗೋದಿಲ್ಲ, ಟೈಮ್ ಇಲ್ಲ, ಬರೋದಿಲ್ಲ ಅಂತಾನೆ. ಕೊಡಿ ಇಲ್ಲಿ ಫೋನು. ತಗೋ. ಹಾಯ್ ರಿಷಿ, ಯಾಕೋ ಬರಲ್ಲ ಅಂತ ಇದೆಯಂತೆ? ಬಾ ಅಂತ ಹೇಳ. ನಾನು ಕಣೋ ವಿಶ್ವನಾಥ್ ಅಂಕಲ್ಲು. ಅದೇ ವಿಶ್ವನಾಥ್ ಅಂಕಲ್ಲು. ನೋಡು ರಿಷಿ, ನೀನು ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಮಕ್ಕಳಲ್ಲಿ ನಿನ್ನಷ್ಟು ಚೆನ್ನಾಗಿ ಓದೋರು ಯಾರೂ ಇಲ್ಲ. ನನ್ನ ಮಗಳು ಗೊತ್ತಲ್ಲ, ಅದೇ ಕಾವೇರಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲಿಸ್ಟ್. ಹೇ, ಯಾಕೋ ಗೋಲ್ಡ್ ಮೆಡಲಿಸ್ಟ್ ನಿನ್ನ ಕಥೆಯಲ್ಲಿ ಮೆಂಟಲ್ ಪೇಷಂಟ್ ಮಾಡ್ಬಿಟ್ಟಿದ್ಯಲ್ಲೋ? ಅದೇನಿಲ್ಲ ಮಗ, ನನ್ನ ಕ್ಯಾರೆಕ್ಟರ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಅವಳ ಕ್ಯಾರೆಕ್ಟರ್ನ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬಿಡು ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಷ್ಟೇ. ಕಾವೇರಿ, ಯಾ ಡ್ಯಾಡ್? ಮಾಮ ಇಲ್ಲಿ. ನಮ್ಮ ಅಪ್ಪಾರ ಮಗ ರಿಷಿ ಇದಾನಲ್ಲಮ್ಮ, ಅದೇ ಆಸ್ಟ್ರೇಲಿಯಾದಲ್ಲಿ ಇದಾನಲ್ಲ, ಅವನು ಯಾವುದೋ ಪ್ರಾಜೆಕ್ಟ್ ಮೇಲೆ ಡೆಲ್ಲಿಗೆ ಬಂದಿದ್ದಾನಂತೆ. ಇಲ್ಲಿಗೆ ಬಾರೋ ಅಂದ್ರೆ ಬರಲ್ಲ ಅಂತಿದ್ದಾನೆ. ನೀನೊಂದು ಮಾತು ಹೇಳಮ್ಮ. ಡ್ಯಾಡ್, ನಾನ್ ಯಾಕೆ? ಸರಿ ಡ್ಯಾಡಿ, ಫೋನ್ ಕೊಡಿ. ಹಾಯ್ ರಿಷಿ, ಹೌ ಆರ್ ಯು? Kaveri here. So, how have you been? Everything's fine there? Yeah. Wow, that's great. No ರಿಷಿ, ನೀನ್ ಇಲ್ಲಿಗೆ ಬರಲ್ಲ ಅಂತ ಹೇಳ್ಬೇಡ. ನಂಗೆ ಸಖತ್ ಬೋರ್ ಆಗ್ತಿದೆ. ಇಲ್ಲಿ ಒಳ್ಳೆ ಕಂಪನಿ ನಂಗೆ ಯಾರೂ ಇಲ್ಲ. ರಿಷಿ, ಹಾಗೆಲ್ಲ ಹೇಳ್ಬಾರ್ದು. ನೋಡು, ನೀನ್ ಇಲ್ಲಿಗೆ ಬರ್ತಿದ್ಯಾ ಅಷ್ಟೇ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. See you. Bye. Dad, he's coming. Thank you, Kaveri. Anytime, uncle. ಈ ಕಾವೇರಿ ಬೇಕು ಅಂತಾನೆ ನೀನು ಕಾಡಿಸ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಕಣ. ಋಷಿಗಳು ತಪಸ್ ಕೆಡ್ಸೋದಕ್ಕೆ ಋಷಿ ಬರೋದನ್ನ ಕೇಳಿದೀವಿ. ಇವನ್ ಯಾವನವನು ನನ್ನ ತಪಸ್ ಕೆಡ್ಸೋದಕ್ಕೆ ಋಷಿನೇ ಬರ್ತಾವನಲ್ಲ. ಲಚಿಕ, ಒಂದು ಸಿಗರೇಟ್ ಕೊಡಲಿ. ತಗ. ಅಲ್ಲಿ ಬೆಂಕಿನೂ ಬರುತ್ತಾ? ಹೇಯ್, ಯಾವುದಕ್ಕೂ ಫೈರ್ ಇಂಜಿನ್ ಫೋನ್ ಮಾಡು. ಮೋಸ್ಟ್ಲಿ ಒಂದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ಆರೋ ಥರ ಕಾಣಿಸ್ತಾ ಇಲ್ಲ. ಹೇ ಮಗ, ಟೆನ್ಷನ್ ಆಗಕ್ಕೆ ಹೋಗ್ಬೇಡ ಕಣೋ. ಬರ್ತಾ ಇರೋದು ಯಾರು ಹೇಳು? ರಿಷಿ. ಹೆಸರೇನೋ ಚೆನ್ನಾಗೈತೆ, ಆದ್ರೆ ಅವ್ನ ಪ್ರಿಂಟ್ ಯಾರ್ದು ಹೇಳು? ಅಂತ ಅಪ್ಪರಾವ್ಗೆ ಋತಿಕ್ ರೋಷನ್ ಹುಡ್ತಾನೆ, ಅಪ್ಪರಾವ್ಗೆ ಚಿಕ್ಕಪ್ಪರಾವೇ ಹುಡ್ತಾನೆ. ಸಾರಿ ಕಣ್ರೋ, ಸಾರಿ. ಬಿಟ್ಟು ತೆಗಿದಾವ ಇಲ್ಲಿ ಮೊದಲೇ ಸ್ಲಿಪ್ ಡಿಸ್ಕು. ನಮ್ಮ ಅಕ್ಕಂಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಪಂಚಪ್ರಾಣ. ಹೌದಾ? ಯಾರಾದ್ರೂ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡಿದ್ರೆ ಸಾಕು, ಹಾಗೆ ಸಾಫ್ಟ್ ಆಗ್ಬಿಡ್ತಾಳೆ. ಅದೇ ಇಂಡಿಯಾ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಬೆಂಕಿ ಆಗ್ಬಿಡ್ತಾಳೆ. ಏನೋ ಇದು
ಅಲ್ಲ ಕಣೋ, ನಾನು ಕಾವೇರಿನ ಮದ್ವೆ ಆದ್ಮೇಲೆ ಅವಳು ಇಲ್ತಾನೆ ಇರ್ಬೇಕು. ಇವ್ ನೋಡಿದ್ರೆ ಅವಳಿಗೆ ಇಂಡಿಯಾನೇ ಆಗಲ್ಲ, ಕರ್ನಾಟಕ ಅಂತೂ ಆಗೋದೇ ಇಲ್ಲ ಅಂತವನೇ. ಹೆಂಗಪ್ಪ? ಲೇ ಮಗ, ತಿಳಿದೇನೋ ಈ ಹಾಫ್ ಟಿಕೆಟು ನಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೀನು ಅದನ್ನೇ ಯೂಸ್ ಮಾಡಿಕೊಂಡು ಅವಳನ್ನ ಇಂಪ್ರೆಸ್ ಮಾಡು ಅಷ್ಟೇ. ನಾನಾ? ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಕಂಟ್ರಿ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಆಫೀಸ್ ರೂಮ್ಗಳು ಕೂಡ ಅಷ್ಟು ಕ್ಲೀನ್ ಆಗಿರಲ್ಲ. ಇಲ್ಲಿ ನಾವು AC ಹಾಕಿದ್ರೆ ಮಾತ್ರ ಕೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಕಂಟ್ರಿನೇ ಕೂಲ್ ಆಗಿರುತ್ತೆ. ಆದ್ರೆ ಇಲ್ಲಿ ನಮ್ಮ ರೋಡ್ಗಳು ಹೇಗಿರುತ್ತೆ ಗೊತ್ತಾ? ಇಕ್ಕಿಕ್ಕಿಟ್ಟಾಗಿ ಒಳ್ಳೆ ಬಚ್ಚಲ್ ಮನೆಗೆ ಹೋದಂಗಿರುತ್ತೆ. ಆದ್ರೆ ಅಲ್ಲಿ ರೋಡ್ಗಳು ಇವನ್ ತರ ದೊಡ್ಡದಾಗಿರುತ್ತೆ. ಅಲ್ಲಿ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ಯಾಕ್? ಅದಕ್ಕೆ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ದನ ಕಾದು ಸಗಣಿ ಎತ್ತಿದ್ರೂ ಪರವಾಗಿಲ್ಲ, ನಾನು ಅಲ್ಲೇ ಉಡ್ಸಪ್ಪ ಅಂತ. ಸ್ಟಾಪ್ ಇಟ್. ಮಗ, ಫ್ಲೋ ಕರೆಕ್ಟ್ ಆಗಿತ್ತು ತಾನೆ? ಸ್ವಿಟ್ಜರ್ಲ್ಯಾಂಡ್ ಪ್ರೆಸಿಡೆಂಟ್ ಹಿಂಗ್ ಮಾತಾಡಲ್ಲ. ನೀನ್ ಹುಟ್ಟು ಬೆಳ್ದಿರೋ ಈ ಮಣ್ಣಿನ ಬಗ್ಗೆ ಏನೋ ಗೊತ್ತು ನಿನ್ಗೆ? ಪುಣ್ಯ ಭೂಮಿ ಇದು. ಇಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕು. ಏನಂದೆ ನೀನು? ಸುಖವಾಗಿ ಬದುಕೋಕೆ ಇಲ್ಲೇನಿದ್ಯಾ? ಆಸ್ತಿ ಐಶ್ವರ್ಯ ಇಲ್ದೆ ಹೋದ್ರು ಸಾಯೋ ತನಕ ನೆಮ್ಮದಿಯಾಗಿ ಬದುಕ್ಬೋದಿಲ್ಲಿ. ಇಲ್ಲಿ ಯಾವ ಸಂಬಂಧ ಇಲ್ದೆ ಹೋದ್ರು ಮನುಷ್ಯನಿಗೆ ಪ್ರಾಣ ಕೊಡ್ತಾನೆ. ಆದ್ರೆ ಅಲ್ಲಿ ರಕ್ತ ಸಂಬಂಧ ಇದ್ರೂ ಒಬ್ರಿಗೊಬ್ರು ಆಗಲ್ಲ. ಇಷ್ಟು ವರ್ಷ ಯಾವುದೋ ದೇಶದಲ್ಲಿದ್ದು ನಾನ್ ಏನ್ ಮಿಸ್ ಮಾಡ್ಕೊಂಡೆ ಅಂತ ಇಲ್ಲಿಗೆ ಬಂದ್ಮೇಲೆ ನಂಗೆ ಅರ್ಥ ಆಗಿತ್ತು. ಈ 4 ದಿನದಲ್ಲಿ ಇವರೆಲ್ಲ ನನಗ್ ತೋರ್ಸಿರೋ ಪ್ರೀತಿ, ಮಮತೆ, ನಾನು ಅನ್ಭವಿಸಿರೋ ಸಂತೋಷ ಎಲ್ಲ ನೋಡ್ತಿದ್ರೆ ಜನ್ಮ ಜನ್ಮಕ್ಕೂ ನಂಗೆ ಇಲ್ಲೇ ಹುಟ್ಬೇಕು ಅನ್ಸುತ್ತೆ. ಐ ಲವ್ ಇಂಡಿಯಾ ಅಂಡ್ ಐ ಹೇಟ್ ಯು. ನನ್ ಬುಲ್ಬುಲ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಆಹಾ ಅವಳಾಗೇ ಇದ್ದಾಳೆ. ಇನ್ ನೋಡ್ರೋ ಮಕ್ಳ, ಅವಳೇ ಪಟಾಯಿಸ್ತೀನಿ ಅಂತ. ಆಗಲ್ಲ. ನಮ್ಮ ಅಕ್ಕಂಗೆ ಶಟ್ಲ್ ಅಂದ್ರೆ ಆಗೋದೇ ಇಲ್ಲ. ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಪಂಚ ಪ್ರಾಣ ಗೊತ್ತಾ? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನಿಮ್ಮ ಅಕ್ಕಂಗೆ ಬಾಸ್ಕೆಟ್ ಬಾಲ್ ಇಷ್ಟ ಆದ್ರೇನು, ಕಬಡ್ಡಿ ಇಷ್ಟ ಆದ್ರೇನು, ಅದೆಲ್ಲ ನಮ್ಮದು ಯಾಕೋ ಹೇಳ್ತಾ ಇದೆಯಾ? ಪಕ್ಕ ತೊಳ್ಕೊಳಕ್ ಬರೋದು ವಯಸ್ಸಿನಲ್ಲಿ ಪಕ್ಕ ಸ್ಕೆಚ್ ಆಗ್ತಿಲ್ಲ. ಹೀಗೆ ಬಿಟ್ರೆ ಪಕ್ಕ ಭ್ರಷ್ಟ ರಾಜಕಾರಣಿ ಆಗ್ಬಿಡ್ತೀಯ. ಹೇಯ್ ಪುಡಿಗ ಬಾರೆ, ಏನು? ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯ? ಕೇಳು. ಪಟಾಕಿನ ತೆಗೆದು ಗಾಳಿಲಿ ಬಿಸಾಕಿದ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಡಮ್ ಅನ್ನುತ್ತೆ. ಡಮ್ಮನಕ್ಕೆ ಬೆಂಕಿ ನಿಮ್ ತಾತ ಹಚ್ಚಿರ್ತಾನ. ಏನ್ ಲುಕ್ ಕೊಡ್ತೀಯ? ಡಮ್ಮನತ್ತೆ ಡಮ್. ಲೈ, ಬಾಸ್ಕೆಟ್ ಬಾಲ್ ಕೋರ್ಟ್ ರೆಡಿ ಮಾಡ್ರೋ. ಲೇ ಅವನೆಂತ ಚರ್ಸ ಬೀಸು ಅಂತ ಗೊತ್ತು ತಾನೆ? ಬೇಕು ಅಂತಾನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾವನೆ. ಅವನು ಮಾಮೂಲಿ ತಳಿ ಅಲ್ಲ, ಪಕ್ಕಾ ಹೈಬ್ರಿಡ್. ಬಾಸ್ಕೆಟ್ ಬಾಲ್ ಕರೆಕ್ಟ್. ವಿಜಯ್, ಕ್ಯಾನ್ ಐ ಜಾಯಿನ್ ಯು? ವಿಜಯ್, ನಿನ್ನ ಬುಲ್ಬುಲ್ಲು ಕಾಳು ತಿನ್ನೋದಕ್ಕೆ ಬರ್ತಾ ಇದೆ. ಲೇ, ನಮ್ಮ ಮಗ ಬಂದ ಕಣೆ. ಚೇಕಾಪಾರಾವ್. Put your hands up now. Yeah. Just run from the heart. Yeah. Everybody get so crazy. Yeah. Let's move right now. Did you know what the boy gonna do now? If the man got the key, gonna roll now. And the bad and the good gonna break it. Wanna play all the time, let's do it. Oh yeah. Kaveri? Yeah. Hi, I'm Rishi. Oh, hi. Right now. Yeah. Put your hands up now. Yeah. Just Hi, this is Rishi. ವಿಜಯ್. let's move right now. Yeah. So, shall we start the game? This is the match. Rishi! Come on, you can do it!
ಏ ವಿಜಯ್, ಹೇಗಿದ್ಯೋ? ಎಷ್ಟ್ ದಿವಸ ಆಯ್ತು ನೀನು ನೋಡಿ. ಇಲ್ಲೇನ್ ಮಾಡ್ತಿದ್ಯಾ? ಅದು ಹಳ್ಳಿಲಿ ಡ್ಯಾಡಿ ಫ್ರೆಂಡ್ಸು. ಅದಿರ್ಲಿ, ನೀನೇನಿಲ್ಲಿ? ನನ್ನ ಫ್ರೆಂಡ್ ಮದ್ವೆ ಇತ್ತು, ಅದಕ್ಕೆ ಶಾಪಿಂಗ್ ಬಂದಿದ್ವಿ. ಡ್ಯಾಡಿ ನಿನ್ ಸ್ಟೋರಿ ಎಲ್ಲ ಹೇಳಿದ್ರು. ನಿಜವಾಗ್ಲೂ ನೀನ್ ಗ್ರೇಟ್ ಕಣೋ. ನನ್ನಿಂದೇನಾದ್ರು ನಿಂಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಹೌದು, ಇವಳು ಯಾರು? ಇದು ಕಾವೇರಿ. ವಾಟ್? ಕಾವೇರಿ? ಸ್ವಿಟ್ಜರ್ಲೆಂಡ್ ಕಾವೇರಿ? ಹೌದು. ಹಾಗಾದ್ರೆ ಕೋಮಾದಿಂದ ಪ್ರಜ್ಞೆ ಬಂದ್ಬಿಡ್ತಾ? ಅದು ಈ ಕಾವೇರಿ ಬೇರೆ, ಆ ಕಾವೇರಿ ಬೇರೆ. ಹಾಗಾದ್ರೆ ನೀನ್ ಪ್ರೀತಿಸಿದ ಕಾವೇರಿ ಇವಳಲ್ವಾ? ಇಲ್ಲಪ್ಪ, ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಮತ್ತೆ ಈ ಕಾವೇರಿ? ಈ ಕಾವೇರಿ ಈ ಕಾವೇರಿ, ಆ ಕಾವೇರಿ ಆ ಕಾವೇರಿ. ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಯು ಲಯರ್. ಬಾಯ್. ಹೌದು, ಯಾರವಳು? ಅವಳ ನನ್ನ ಜೂನಿಯರು. ಅವಳು ಸ್ವಲ್ಪ ಏನೇನೋ ಕ್ವಶನ್ ಕೇಳ್ತಾಳೆ, ನಾನು ಏನೇನೋ ಆನ್ಸರ್ ಮಾಡಿದೆ. ಆದ್ರೆ ಮಜಾ ಇತ್ತಲ್ವಾ?